ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ನಿವೇದಿತಾ ಅಂತ. ಊರು ಚಿಕ್ಕಮಗಳೂರು. ವಯಸ್ಸು 38 ವರ್ಷ ತುಂಬಿದೆ. ತೂತು ದಪ್ಪದಾಗಿದೆ, ಅಂದರೆ ಮೇಲ್ಪದರು ದಪ್ಪದಾಗಿದೆ. ಕಾಚ ಹಾಕಿಕೊಳ್ಳುವುದಿಲ್ಲ. ಚೆಂಡುಗಳು ಕೈ ತುಂಬ ಬರುತ್ತವೆ. ಗಂಡ ಮನೆಯಲ್ಲಿ ಇರಲ್ಲ, ಅಂದರೆ ಗಂಡ ಇದ್ದಾರೆ ಆದರೆ ಮನೆಯಲ್ಲಿ ಇರಲ್ಲ. ಸಮಯ ರಾತ್ರಿ ಮಾತ್ರ. ಅನುಭವ ಸಾಕಷ್ಟಿದೆ. ಹವ್ಯಾಸ ಚೆನ್ನಾಗಿ ದಂಗಿಸಿಕೊಳ್ಳುವುದು. ಸ್ನೇಹಿತರೆ, ಇದು ಇಷ್ಟು ನಿವೇದಿತಾ ಅವರು ಅವರಿಗೆ ಸಂಬಂಧಪಟ್ಟ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಮಿಂಡನ ಜೊತೆಯಲ್ಲಿ ಮೊದಲ ಅನುಭವ ನೀವು ತಿಳಿದುಕೊಳ್ಳಬೇಕಾದ ವಿಷಯವಾಗಿದೆ. ಹಾಗಾಗಿ ನಾನು ನಿಮ್ಮ ಮುಂದೆ ಹೇಳುವ ಪರಿಸ್ಥಿತಿಯಾಗಿದೆ. ನನ್ನ ಗಂಡನ ಗೆಳೆಯನಾದ ವಿನೋದ್, ಅವನ ಹೆಂಡತಿಯಿಂದ ಅವನಿಗೆ ಸರಿಯಾದ ಸುಖ ಸಿಗುತ್ತಿರಲಿಲ್ಲ. ನನ್ನ ಪರಿಸ್ಥಿತಿಯೂ ಕೂಡ ಹಾಗೆಯೇ ಇತ್ತು. ನನಗೂ ನನ್ನ ಗಂಡನಿಂದ ಸುಖ ಸಿಗುತ್ತಿರಲಿಲ್ಲ. ಈ ವಿಷಯ ವಿನೋದನಿಗೂ ಗೊತ್ತಿತ್ತು. ಇಬ್ಬರ ಹತ್ತಿರ ಬಿಳಿ ರಸನು ತುಂಬಿಕೊಂಡಿತ್ತು. ಒಂದು ದಿನ ನನ್ನ ಗಂಡ ಬೆಂಗಳೂರಿಗೆ ಕೆಲಸದ ಮೇಲೆ ಹೋಗಿದ್ದರು. ಇದೇ ಸರಿಯಾದ ಸಮಯ ಎಂದು ತಿಳಿದು ನಾವಿಬ್ಬರು ರಾತ್ರಿಯಿಂದ ಹಿಡಿದು ಬೆಳಗಿನವರೆಗೆ ಒಬ್ಬರ ರಸ ಒಬ್ಬರು ಕುಡಿಯುತ್ತಾ, ದಂಗಿಸಿಕೊಳ್ಳುತ್ತಾ, ಚೀಪುತ್ತಾ ಕಾಲ ಕಳೆದೆವು. ಆ ದಿನ ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ. ಹೀಗೆ ಈ ಕತೆ ತುಂಬಾನೇ ದೊಡ್ಡದಾಗಿದೆ. ನೀವು ಮನೆಗೆ ಬಂದಾಗ ಹೇಳ್ತೀನಿ. ಗಂಡ ಇದ್ದರೂ ಮಿಂಡ ಯಾಕೆ ಬೇಕು? ಗಂಡನಾದವನು ಟ್ರಾನ್ಸ್ಫರ್ ಮಾಡಿಕೊಂಡು ಬೇರೆ ಊರಿಗೆ ಹೋಗಿದ್ದಾರೆ. 2 ತಿಂಗಳಿಗೆ ಒಂದೇ ಸಾರಿ ಬರುತ್ತಾರೆ. ಸರಿಯಾಗಿ ಸುಖನು ಕೊಡಲ್ಲ. ನನಗೂ ಚೂಲು ಹೆಚ್ಚು, ತಡೆಯೋಕೆ ಆಗಲ್ಲ. ಆದಷ್ಟು ಬೇಗ ಮಿಂಡಬೇಕು. ವಯಸ್ಸು ಆದರೂ ಪರವಾಗಿಲ್ಲ, ನನ್ನ ತೂತು ಚೀಪುತ್ತ ಕುಳಿತರೆ ಸಾಕು. ಜಾತಿ ಯಾವುದೇ ಇರಲಿ, ಗೂಟ ಉದ್ದ ದಪ್ಪ ಇದ್ದರೆ ಸಾಕು. ದಷ್ಟಪುಷ್ಟವಾಗಿದ್ದು ಸಾಕು ಸಾಕು ಅನ್ನುವವರೆಗೂ ಕೇಯಬೇಕು. ನಾನು ಕರೆದಾಗ ಮಾತ್ರ ಬರಬೇಕು. ಕಾರಣ ನನಗೆ ರಾತ್ರಿ ಮಾತ್ರ ಮೂಡು ಬರುತ್ತದೆ. ನಮ್ಮಿಬ್ಬರ ಸಂಬಂಧ ಕಳ್ಳ ಸಂಬಂಧ ಆಗಿರಬೇಕು. ಮೂರನೇ ವ್ಯಕ್ತಿಗೆ ಯಾವತ್ತೂ ಗೊತ್ತಾಗಬಾರದು. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನ ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.